ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. JDSನವರು ಈ ಪೆನ್ಡ್ರೈವ್ ವಿಚಾರವಾಗಿ ಆಕ್ಟರ್ ಯಾರು, ಡಿಸ್ಟ್ರಿಬ್ಯೂಟರ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಬೇರೆ ವಿಚಾರವಾಗಿ ಯಾಕೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈಗ ರಾಜ್ಯದಲ್ಲಿ ಪೆನ್ಡ್ರೈವ್ ಕೇಸ್ ವಿಚಾರ ಚರ್ಚೆ ಬಲು ಜೋರಾಗಿದೆ. JDS ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಬಗ್ಗೆ ಮಾತಾಡುತ್ತೆ. ವೈರಲ್ ಹೇಗಾಯಿತು ಅಂತ ಚರ್ಚೆನ JDS ನಾಯಕರು ಮಾಡ್ತಾ ಇದ್ದಾರೆ. ಬೇಡದ ವಿಚಾರ ಮಾತ್ರ ಚರ್ಚೆ ಮಾಡ್ತಿದ್ದಾರೆ ವಿನಃ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಬೇರೆ ವಿಚಾರ ಯಾಕೆ ಚರ್ಚೆ ಮಾಡಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಕೇಳಿ. ಈ ವೈರಲ್ ಹೇಗಾಯಿತು, ಮಾಡೋರ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ. ಮಾಡೋರು ಹೇಗೆ ಮಾಡಿದವನು ಎಲ್ಲೂ ಹೋಗಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರ್ ಇದೇ ಚರ್ಚೆ ಆಗ್ತಾ ಇದೆ. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಆಸಕ್ತಿ JDS ಅವರಿಗೆ, BJP ಅವರಿಗೆ ಇಲ್ಲ. ಹುಬ್ಬಳ್ಳಿ ಪ್ರಕರಣದಲ್ಲಿ ಏನು ರಾಜಾರೋಷವಾಗಿ ಎಲ್ಲ ಕಡೆ ಮಾಡಿದ್ರಲ್ಲ ಪ್ರೊಟೆಸ್ಟು, ಈಗ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇವ್ರಿಗೆ ಏನಾದರೂ ನೈತಿಕತೆ ಅಥವಾ ನಾಚಿಕೆ ಇದೆಯಾ BJP ಅವರಿಗೆ? ಇಂಥ ಕೃತ್ಯ ನಡೆದ ಮೇಲೆ ಇಲ್ಲಪ್ಪ ನಾವು JDS ಅವ್ರ ಜೊತೆ ಸಂಬಂಧ ಬೆಳೆಸೋದಿಲ್ಲ, ಅವರು ಸಂಬಂಧ ಕಡಿತ ಮಾಡ್ಬೋದಾಗಿತ್ತಲ್ಲ. ಈ ವೈರಲ್ ಹೇಗಾಯಿತು, ಮಾಡೋರ ಬಗ್ಗೆ ಏನು ಚರ್ಚೆ ಆಗ್ತಾ ಇಲ್ಲ. ಮಾಡೋರು ಹೇಗೆ ಮಾಡಿದವನು ಎಲ್ಲೂ ಹೋಗಿದ್ದಾನಂತ ಗೊತ್ತಾಗ್ತಾ ಇಲ್ಲ. ಅದು ಚರ್ಚೆ ಆಗ್ತಾ ಇರೋದೇ ಬೇರೆದು. ದೇವೇಗೌಡರು ಪ್ರಜ್ವಲ್ ಬರ್ಲಿ ಅಂತ ಪತ್ರ ಬರೆದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಅವರ ಪತ್ರಕ್ಕೆ ಗೌರವ ಕೊಡಬೇಕು ಪ್ರಜ್ವಲ್ ಅಂತ. ಈಗಲಾದರೂ ಪ್ರಜ್ವಲ್ ಬರಬೇಕು, ತನಿಖೆ ಎದುರಿಸಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡರುಗಳು ಈ ಪೆನ್ಡ್ರೈವ್ ಪ್ರಕರಣದ ವಿಚಾರಕ್ಕೆ ಪ್ರಜ್ವಲ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ, ದೇವೇಗೌಡರು ಪತ್ರ ಬರೆದಿದ್ದಾರೆ, ಅವರ ಪತ್ರಕ್ಕೆ ಗೌರವ ಕೊಡಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿಯುತ್ತೆ. ಮಾನ್ಯ ಹಿರಿಯರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಅದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು. ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು